ಅಮೌಂಟ್ ಎಷ್ಟು ದಿವಸ ಆಯ್ತು ಕೊಟ್ಟು ನೀವು? ಏನ ನಿಮ್ಮ 2 ವರ್ಷ ಆಯ್ತು. ಏನಕ್ಕೆ ಕೊಟ್ರಿ ನೀವು? ಲೋನು ಮಾಡ್ತೀನಿ ಅಂತ ಕೊಟ್ಟು. ಯಾವ ವ್ಯಾಪಾರಕ್ಕೆ? ವ್ಯಾಪಾರ ಬೀದಿ ಮ್ಯಾಗಲ ವ್ಯಾಪಾರ ಲೋನು. ನಿಮ್ಮೂರು ಯಾವ್ದು? ವಾಟಾಳು. ವಾಟಾಳ್ ವ್ಯಾಪಾರ ಮಾಡ್ತಿದ್ರೆ? ವಾಟಾಳ್ ಯಾಕ ನರ್ಸಿಂಗ್ದೆಲ್ಲ ಮಾಡ್ತಿದ್ವಿ. 3 ಸರಿ ಇಲ್ಲ 3 ದಿನದಿಂದ ಹಾಕಿದ. ಟೋಟಲ್ ಎಷ್ಟು ಸೀಟ್ ಕೊಟ್ಟಿದ್ರೆ ಅಮೌಂಟ್ಗಳು ಇವಾಗ? ಟೋಟಲ್ ಹೆಚ್ಚು ಕಮ್ಮಿ 10,000 15,000 ಗಂಟ ಕೊಟ್ಬಿಟ್ಟಿನಿ. ಹೆಚ್ಚು ಕಮ್ಮಿ ನಾ ಹೇಳೋದಿಲ್ಲ. ಅನುಕೂಲ ನಂಗೆ ಬೇಡ. ನೀ ಕೊಟ್ಟಿರೋದು ಹೇಳು ಇವಾಗ. ಹೆಚ್ಚು ಕಮ್ಮಿ 15,000 ಗಂಟ ಕೊಟ್ಬಿಟ್ಟಿನಿ. ಅಲ್ಲಿ ಲೋನ್ ಮಾಡ್ಕೊಡ್ಬಿಡಿ ಅಂತ ನಾನು ದುಡ್ಡು ಕೊಡ್ಬಿಡು ಅಷ್ಟೇ. ನಂಗೆ ಬೇಡ, ಅವ್ನು ಲೋನೇ ಬೇಡಿ. ಅವ್ರ ಲೋನೇ ಬೇಡಿ. ಬೀದಿ ಬದಿ ವ್ಯಾಪಾರ ಮಾಡ್ತೀನಿ ಅಂದ್ಬಿಟ್ಟು ನಿಮ್ಗೆ ಲೋನ್ ಮಾಡಿಸ್ತೀನಿ ಅಂದ್ಬಿಟ್ಟು 3,000 ರೂಪಾಯಿ ಇಸ್ಕೊಂಡಿದ್ದಾರೆ. 3,000 ರೂಪಾಯಿಲಿ ನಿಮಗೆ ಇವಾಗ ಎಷ್ಟು ತಿಂಗಾಯ್ತು ನೀವು ಕೊಟ್ಟು? ತಿಂಗಳ ಲೆಕ್ಕವಲ್ಲ, ಅದು ವರ್ಷ ಲೆಕ್ಕ. 2 ವರ್ಷ ಆಯ್ತು. 2 ವರ್ಷ ಆಯ್ತು 3,000 ಕೊಟ್ಟು. 2 ವರ್ಷದಿಂದ ನಿಮಗೆ ಲೋನ್ ಮಾಡಿಸ್ತೀನಿ. ಅವ್ರ ಮಾಡ್ಲಿಲ್ಲ, ನಾನು ತಗೊಂಡಿಲ್ಲ. ನಂಗ ದುಡ್ಡು ಕೊಟ್ಬಿಡ್ಬಿಡಿ, ಅವ್ನು ಲೋನ್ ಬೇಡಿ. ಎಷ್ಟು ವಯಸ್ಸು ನಿಮ್ದು? ನೋಡಿ ನನ್ನ ವಯಸ್ಸು ಎಷ್ಟು? 60-70 ಆಗಿಲ್ಲ. 60 ಆಗಿಲ್ವಾ? 60 ವರ್ಷ ಅನ್ಕೊಳ್ಳಿ. ನೋಡಿ, ಯಾರೋ ಆಫೀಸರು ಲೋನ್ ಮಾಡ್ಕೊಡ್ತೀನಿ ಅಂತ ಬೀದಿ ಬದಿ ವ್ಯಾಪಾರಗಾರ ಅಂದ್ಬಿಟ್ಟು ಈ ಅಜ್ಜಿಗೆ ಒಂದು 65 65 ವರ್ಷ ಆಗಿದೆ. ಇಂಥವ್ರಿಗೆ ಲೋನ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಒಬ್ಬೊಬ್ಬರ ಹತ್ರ 3 ಸಾವಿರ ಇಸ್ಕೊಂಡು ಈ ಥರ ಒಂದು ಇದು ಮಾಡ್ತಾಯಿದ್ದಾರೆ. ಇವರು ದಿಗ್ವಿದೇಶದ ಹಳ್ಳಿ ಜನಗಳು, ಮುದ್ದು ಜನಗಳ ಹತ್ರ ಒಂದು ಸೀಟ್ ಹತ್ರ 3 ಸಾವಿರ ಅಂದರು. ಈ ಥರ ಮಾಡಿದ್ರೆ ಎಷ್ಟು ಜನ ಬೀದಿ ಬದಿ ವ್ಯಾಪಾರಗಾರರಿಗೆ 10,000 ಲೋನ್ ಆಗೋ ಜಾಗದಲ್ಲಿ ಇವರೇ 3 ಸಾವಿರ ಇಸ್ಕೊಂಡ್ರೆ ಹೆಂಗೆ? ಇದು ನಮ್ಮ ಪ್ರಾಮಾಣಿಕ ಜೀವನದಲ್ಲಿ ನಡೆಯುವಂಥದ್ದು. ಜೈ ಕನ್ನಡವೇ ಮಹಾಸೇನಾ ವತಿಯಿಂದ ಟಿ ನರಸೀಪುರ ತಾಲೂಕು ಅಧ್ಯಕ್ಷರು ಎಂ ಮಾದೇಶ್ವರು ಈ ಅಜ್ಜಿ ಜೊತೆಲಿ ಮಾತಾಡಲ್ಲ. ವಾಟಾಳ್ ಅವರು ಗೌರಮ್ಮ ಅಂದ್ಬಿಟ್ಟು ಬೀದಿ ಬದಿ ವ್ಯಾಪಾರಕ್ಕೆ ಅಂದ್ಬಿಟ್ಟು 10,000 ಲೋನ್ ಮಾಡ್ತೀನಿ ಅಂತ 2 ವರ್ಷದಿಂದ ಲೋನ್ ಮಾಡ್ಕೊಡ್ತಾಯಿಲ್ವಂತ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾಯಿಲ್ಲ ಪಾರ್ಟಿ. ಅವರು ಯಾರೇ ಆದ್ರೂ ಅವ್ರಿಗೆ ಅಜ್ಜಿಗೆ ಲೋನ್ ಮಾಡಿಸ್ಕೊಡ್ಲಿ. ಇಲ್ಲ ಅಂದರೆ ಅವ್ರದ್ದು 3,000 ರೂಪಾಯಿನ ತಗೊಬಂದು ವಾಪಸ್ ಕೊಡಲಿ. ಇಲ್ಲ ಅಂದರೆ ಇದನ್ನು ನಾವು ಸೂಕ್ತ ಕ್ರಮವಾಗಿ ಆ ವ್ಯಕ್ತಿ ಮೇಲೆ ನಾವು ಇಂಥವ್ರ ಹತ್ರ ತಗೊಂಡು ಇದು ಮಾಡ್ತಾಯಿದ್ರೆ ಅಂದ್ಬಿಟ್ಟು ಅವ್ರನ್ನ ಒಂದು ಹೋರಾಟ ಮಾಡಬೇಕಂತೆ. ಜೈ ಕನ್ನಡಮೆ ಮಹಾಸೇನಾ ವತಿಯಿಂದ ಟಿ ನರಸೀಪುರ ತಾಲೂಕು ಅಧ್ಯಕ್ಷರು ಎಂ ಮಾದೇಶ್ ಮಾತಾಡ್ತಿರೋದು. ಈ ಅಜ್ಜಿಗೆ ಏನು ಅನ್ಯಾಯ ಆಗಿದೆ ಅದನ್ನು ನ್ಯಾಯ ರೀತಿಯಲ್ಲಿ ದೊರಕಿಸ್ಕೊಟ್ರೆ ಇದು ವಿಡಿಯೋಲೇ ಬಿಡಲ್ಲ. ಮಾಮೂಲಿ ಆದರೆ ಇದಕ್ಕೇನು ಮಾಡಬೇಕು ಅಂತ ಸೂಕ್ತ ಕ್ರಮ ತಕ್ಕೊತೀನಿ. ಇದನ್ನು ಕಾನೂನು ಕ್ರಮವಾಗಿ ಜರುಗಿಸ್ಬೇಕಾಯ್ತದೆ. ಮೇಲಧಿಕಾರಿಗೆಲ್ಲ ದುಡ್ಡು ಕೊಡಬೇಕು ಅಂದ್ಬಿಟ್ಟು ಈ ಹೆಜ್ಜೆ ತಮ್ಮ 3,000 ಇಸ್ಕೊಂಡಿದ್ದಾರಲ್ಲ, ನಿಮ್ಗೊಂಚೂರು ಯಾರು ಮಾನವೀಯತೆ ಬೇಡವೆ? 10,000 ರೂಪಾಯಿಗೆ 3,000 ಇಸ್ಕೊಂಡಿದ್ದಾರೆ ಅಂದಮೇಲೆ ಅಜ್ಜಿ ಎಲ್ಲಿಂದ ತಂದದು? ಕೂಲಿ ಖಾಲಿ ಮಾಡಿ ಈ ಥರ ಕೊಡ್ತಿರೋದ್ರಿಂದ ನೀವು ಇದನ್ನು ಸೂಕ್ತ ಕ್ರಮ ತಗೊಂಡು ಲೋನ್ ಮಾಡಿಸೋಂಥವ್ರು ದಯವಿಟ್ಟು ಅವ್ರಿಗೆ ಕೊಡಿ.